ಕುಂಟಿ ತಾಲೂಕಿಂದ. ಗೂಗುಟ್ಟಳ್ಳಿ ಅಂತ. ಸರ್ ಹೇಳಿ ಸರ್, ಏನಾಗಿದೆ? ಇದು ಧರ್ಮಸ್ಥಳ ಸಂಘದ ಡಾಕ್ಯುಮೆಂಟ್ ಕೇಳಿ ನಿಲ್ಸಾಕ್ಬಿಟ್ಟಿದ್ದೆ. ಹ್ಮ್ 1.5 ವರ್ಷ ನಿಲ್ಸಿ ಹ್ಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋ ಗಂಟ ಕಟ್ಟಲ್ಲ ಅಂತ ಹೇಳಿ ನಿಲ್ಸಿದ್ದೆ. ಹ್ಮ್ ಈಗ ಲಾಯರ್ ಕಡೆಯಿಂದ ನೋಟಿಸ್ ಕಳ್ಸಿದ್ದಾರೆ. ಹ್ಮ್ ಹ್ಮ್ ಅದಕ್ಕೆ ಏನು ಗೊತ್ತಾಗಿಲ್ಲ, ಇಂಗ್ಲಿಷ್ ಅಲ್ಲಿ ಕಳ್ಸಿದ್ದಾರೆ. ಹ್ಮ್ ಹ್ಮ್ ಗೊತ್ತಾಗಿಲ್ಲ. ಒಂದ್ಸಲಿ ಫೋನ್ ಮಾಡಿದ್ರಲ್ಲ ನೀವು? ಅಲ್ಲೇ ಒಂದ್ಸಲಿ ಇಲ್ಲ, ನಿಮಗ್ ಮಾಡಿಲ್ಲ ನಾನು. ಇದು ರೈಟ್ ನ್ಯೂಸ್ ಅವ್ರಿಗೆ ಒಂದ್ಸರಿ ಮಾಡಿದ್ದೆ. ಹೌದಾ? ಆವತ್ತಿಂದ ಕಾಲ್ ಏನು ಮಾಡಿಲ್ಲ. ಇವತ್ತು ಯಾರು ಕೊರಿಯರ್ ಬಂದು ಫೋನ್ ಮಾಡಿ ಕೊರಿಯರ್ ಮಾಡಿಬಿಟ್ಟು ಹೋಗಿದ್ದಾನೆ. ಅದು ಒಂದು ನೋಟಿಸ್ ಕಳ್ಸೋರ್ ಲಾಯರ್ ಕಡೆಯಿಂದ. ಏನೋ ಇಂಗ್ಲಿಷ್ ಅಲ್ಲಿ ಕಳ್ಸೋರೆ, ಅದೇನು ಗೊತ್ತಾಗಿಲ್ಲನೋ, ಅದಕ್ಕೆ ಕಾಲ್ ಮಾಡಿದೆ ನಿಮ್ಗೆ. ಸರ್ ನಮಗೆ ಒಂದು ಅದು ವಾಟ್ಸ್ಆಪ್ ಮಾಡಿ. ಇದೇ ನಂಬರ್ ಅಣ್ಣ? ಇದೇ ನಂಬರ್ ಕಾಲ್ ಮಾಡಿ, ಆಮೇಲೆ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ ನಮ್ಗೆ. ಹಾ ಸರಿ. ಓಕೆ ಸರ್, ಓಕೆ ಸರ್. ಒಂದು ಆಟೋ ಕಾಲ್ ರೆಕಾರ್ಡ್ ಆಗುತ್ತೆ, ನೀವಾಗಿ ಯೂಟ್ಯೂಬ್ ಅಲ್ಲಿ ಹಾಕಂದ್ರೆ ಹಾಕ್ತೀನಿ, ಮಾತಾಡ್ಬೋದಾ? ಹಾಕಿ ಮಾಡಿ ಸರ್. ಸರಿ. ನೋಡಿದೆ ಸರ್, ಈಗ ನೋಟಿಸ್ ನೋಡಿದೆ. 2023ರಲ್ಲಿ ಲೋನ್ ತಗೊಂಡಿದ್ ನೀವು? ಹೌದೌದು. ಡಾಕ್ಯುಮೆಂಟ್ ಹೇಗೆ ಕೊಟ್ಟಿರ ಇತ್ತೀಚೆಗೆ? ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ, ತಲೆ ಕೆಡಿಸಬೇಡಿ. ನಿಮಗೆ ಬಂದಿರತಕ್ಕಂಥ ದುಡ್ಡು ಏನಾದ್ರು ನೆನಪಿದೆಯಾ? ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬಂದಿದೆಯಾ ಅಥವಾ ಬ್ಯಾಂಕ್ ಆಫ್ ಬರೋಡದಿಂದ ಬಂದಿದೆಯಾ ನಿಮ್ಮ ಅಕೌಂಟ್? ಬ್ಯಾಂಕ್ ಕಡೆಯಿಂದ ಬಂದಿರೋದು ಸರ್. ಸರ್ ಬ್ಯಾಂಕ್ ಕಡೆಯಿಂದ ಬಂದಿರೋದು? ಅಲ್ಲ ಸರ್, ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದನೇ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗಿತ್ತಾ? ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕ್ರೆಡಿಟ್ ಆಗಿದೆಯಾ? ಬ್ಯಾಂಕ್ ಗೊತ್ತಿಲ್ಲ ಸರ್, ಅದು ಅಕೌಂಟ್ ಬಂದಿದ್ದು. ಒಟ್ಟೆ ನಿಮ್ ಪರ್ಸನಲ್ ಅಕೌಂಟ್ ಬಂದಿದೆ ದುಡ್ಡು? ಹೌದೌದು, ನಮ್ಮ ಮಿಸಸ್ಗೆ ಬಂದಿರೋದು ಸರ್. ಅದೇ ನಿಮ್ ಮಿಸಸ್ ಅಕೌಂಟ್ಗೆ ಬೇಕಾದ್ರೆ ಇನ್ಸೂರೆನ್ಸ್ ಸ್ಟೇಟ್ಮೆಂಟ್ ತಗೊಳ್ಳಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಅದ್ರ ಕಡೆಯಿಂದ ಬಂದಿರುತ್ತೆ ದುಡ್ಡು. ಸ್ಟೇಟ್ಮೆಂಟ್ ತಗೊಂತೀನಿ ಸರ್. ತಗೊಳ್ಳಿ. ಏನಿಲ್ಲ, ಲೋನ್ ಕಟ್ಟಿ ನಿಮ್ದು 1 ಲಕ್ಷ ಡ್ಯೂ ಅಂತ ತೋರಿಸ್ತೈತೆ. ಅದು ನಾನು ಸ್ಟೇಟ್ಮೆಂಟ್ ಕೊಡ್ರಿ, ನಿಮ್ಗೆ ಕಟ್ತೀನಿ. ಬಡ್ಡಿ ಜಾಸ್ತಿ ಇದೆ, ಜಾಸ್ತಿ ಕಳಿಸ್ತಿದೆ ಅಂತ ಹೇಳಿದ್ರೆ ಅವ್ರು 1.5 ವರ್ಷದಿಂದ ಏನು ಮಾತಾಡಿಲ್ಲ. ಈಗ ನೋಟಿಸ್ ಕಳಿಸಿದ್ದಾರೆ. ಕಾಸ್ಟ್ಲಿ ಏನಾಗಲ್ಲ, ತೊಂದ್ರೆ ಏನಿಲ್ಲ ಬಿಟ್ರೆ. ಕೋರ್ಟ್ ಹಾಕಿಡ್ಲೆ ಕೋರ್ಟ್ ಹೋಗೋಣ, ಅದಕ್ಕೆ ಏನ್ ತೊಂದ್ರೆ ಇಲ್ಲ. ಬರೀ ಇಂಥ ಕೆಲಸನೇ ಮಾಡ್ತಿರೋದು ಇವರು. ಮಾಡಿ ಸರ್, ಕಟ್ಟ ನಾವು ದುಡ್ಡು ಬೇಡ ಸರ್ ನಮ್ಗೆ. ಅದೇ ಮತ್ತೆ ನಾವು ನಮ್ಮ ಒಂದು ದಾಖಲೆ ನಮ್ಗೆ ಕೊಟ್ರೆ ನಾವು ಕಟ್ಟಕ್ ಬಿಡಿ. ಇವಾಗ ಉಳಿತಾಯ ನೀವು ಕಟ್ತಾ ಇದ್ರಾ 20 ರೂಪಾಯಿ ವಾರ? ಇಲ್ಲ ಸರ್, ನಿಲ್ಸಾಕಿದ್ರು ನಾವು. ಅಲ್ಲ, ಮೊದ್ಲು ಕಟ್ತಾ ಇದ್ರಾ? ಮೊದ್ಲು ಕಟ್ತಾ ಇದ್ದೆ ಸರ್, 20 ರೂಪಾಯಿ. 20 ರೂಪಾಯಿ ಕಟ್ತಾ ಇದ್ರಿ. ನೋಡಿ ಇದ್ರಲ್ಲಿ ನೋಡಿ, ವೀಕ್ಲಿ ಇದ್ರಲ್ಲಿ ಕೂಡ ಐತ್ ನೋಡಿ, ವೀಕ್ಲಿ ಕಟ್ಬೇಕಂತ ಐತಿ ಇದ್ರಲ್ಲಿ ಕೂಡ. ಅದೇ ಅದು ನಮ್ಗೆ ಗೊತ್ತಾಗಿಲ್ಲ, ಇಂಗ್ಲಿಷ್ ಅಲ್ಲಿ ಕಳಿಸಿದಾರಲ್ಲ, ಗೊತ್ತಾಗಿಲ್ಲ ನಮ್ಗೆ. ಅಲ್ಲ, ವೀಕ್ಲಿ ಕೊಡಂತ ಕಟ್ಟಂತಂದ್ ಯಾವ ಸಂಘ ಹೇಳ್ತತೆ, ಯಾರು ಕಟ್ಸ್ಕೋಬೇಕು? ಅದೇ ವೀಕ್ಲಿ ಅಂದ್ರೆ ಇಲ್ಲೇ ಹೋಗುತ್ತೆ ಅವ್ರದ್ದು ಮನ ಮರ್ಯಾದೆಲ್ಲ ಹೊಂಟೋಗುತ್ತೆ. ಅವ್ರು ನಮ್ ದಾಖಲಾತಿ ಕೊಡ್ಲಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಲಿ, ನಾವು ಅವ್ರ ದುಡ್ಡು ನಮ್ಗೆ ಬೇಡ, ಕಟ್ತೀವಿ. ಸರಿ. ಏನ್ ತೊಂದ್ರೆ ಇಲ್ಲ ಬಿಡ್ರಿ. ಸಿವಿಲ್ಗೆ ಇಂಟರ್ ಆಗಲ್ಲ. ನೀವೇನು ರೆಕಾರ್ಡ್ಸ್ ಏನಾರ ಕೊಟ್ಟಿದ್ರಿ ಇತ್ತೀಚೆಗೆ, ರೆಕಾರ್ಡ್ಸ್ ಕೊಟ್ರ ಮಾತ್ರ ನಿಮ್ಗೆ ಸಿವಿಲ್ಗೆ ಇಂಟರ್ ಮಾಡುವಂತ ಅವಕಾಶ ಇರುತ್ತೆ. ಬಟ್ ಕೊಟ್ಟಿದ್ರೆಲ್ಲ ನೆನ್ಪು ಮಾಡ್ಕೊಳ್ಳಿ. ಕೊಟ್ಟಿದ್ರು ಕೂಡ ಏನಾಗಲ್ಲ ಬಿಡಿ. ಮತ್ತೆ ನೀವು ಲೋನ್ ತಗೊಂಡಿಲ್ಲಲ್ಲ, ನೀವು ಹಳೆ ಸಾಲ 25 ಲಕ್ಷ ಏನೋ ಗೊತ್ತಾಯ್ತು. 25 ಲಕ್ಷ ಏನೋ ಬರ್ದವ್ರೆ ಅಂತ ಗೊತ್ತಾಯ್ತು. ಅದು ಇಲ್ಲ ಸರ್, ಇಲ್ಲ 2,55,503 ರೂಪಾಯಿ. ನಾವು ಲೋನ್ ಆಗಿರೋದು 2,30,000ಗೆ. ಅದ್ರಲ್ಲಿ ಕಟ್ಟಾಗಿ ನಾವು ಬಂದಿರೋದು 2,10,000 ಏನೋ ಬಂದವ್ರೆ. ಸ್ಟೇಟ್ಮೆಂಟ್ ತಗೊಂತೀನಿ. ಅಲ್ಲ, ಮತ್ತಿಲ್ಲಿ 2,55,535 ರೂಪಾಯಿ ಅಂತ ಐತಲ್ಲ ಸರ್. ಹಿಂಗ್ ಮಾಡೋದ್ರಿಗೆ ನಾನು ನಿಲ್ಸಿದ ದಾಖಲೆ ಕೊಟ್ರಿ ಕಟ್ತೀನಿ ಅಂತ ಹೇಳಿದ್ದು, ಅವ್ರು ಕೊಡಿಲ್ಲ. ಕರೆಕ್ಟಾಗಿ 1.5 ವರ್ಷ ಆಗಿದೆ. 1 ವರ್ಷದಿಂದ 4 ತಿಂಗಳ 5 ತಿಂಗಳಾಗಿದೆ. ಅಲ್ಲ ಸರ್, ನಿಮ್ಗೆ ಸಾಲ ಹೇಳಿರ್ತಕ್ಕಂಥದ್ದು 2,30,000 ಆಗೈತೆ ನೋಡಪ್ಪ ಅಂತ ಹೇಳಿದಾರೆ. ಅದು ಗೊತ್ತಾಗಿಲ್ಲ, ಇಂಗ್ಲಿಷ್ ಆಗಿ ಕಳಿಸ್ಬಿಟ್ಟವ್ರಲ್ಲ, ಗೊತ್ತಾಗಿಲ್ಲ ನನ್ಗೆ. ಅವ್ರು ಕನ್ನಡದಾಗ ಕಳಿಸಿದ್ರೆ ಓದ್ಕೊಬೋದಾಗಿತ್ತು. ಇಂಗ್ಲಿಷ್ ಅಲ್ಲಿ ಕಳಿಸಿದ್ರೆ ಇಂಗ್ಲಿಷ್ ಓದಿರೋರು ಯಾರವ್ರು ಹಳ್ಳಿಗಳಲ್ಲಿ? ಹಂಗಲ್ಲ ಸರ್, ನಿಮ್ ಹೆಣ್ಮಕ್ಳ ಹೆಸರಿಗೆ ನೀವು 2023ರಲ್ಲಿ 24/5/2023ರಲ್ಲಿ ನೀವು ಲೋನ್ ಎಷ್ಟು ತಗೊಂಡಿದ್ರಿ ಹೇಳ್ರಿ? 2 ಲಕ್ಷನಾ? 2,30,000. 2,30 ತಗೊಂಡಿದ್ರಿ? 2,30. ಇಲ್ಲಿ ನೋಡಿ, ನಮಗ್ ಬಂದಿದ್ದು 2,10,000. 2,10,000 ಬಂದಿದ್ದು. ಇಲ್ಲಿ ನೋಡಿ, ಇವ್ರು 2,55,503 ರೂಪಾಯಿ ತಗೊಂಡಿದ್ರ ಅಂತ ತೋರಿಸ್ತೈತೆ. ಅಲ್ಲ ಸರ್, ಇದು ಗೊತ್ತಾಗುತ್ತಲ್ಲ.
ಅಲ್ಲ ಸರ್, ಇದಕ್ಕೆ ಇನ್ಸೂರೆನ್ಸ್ ಏನಾರ ಮಾಡಿಸಿದ್ರ ಮಿಸಸ್? ಇನ್ಸೂರೆನ್ಸ್ ಮೇಲೆನೆ ಕೊಟ್ಟಿರೋದು ಅವರು. ಇನ್ಸೂರೆನ್ಸ್ ಬಾಂಡ್ ಎಲ್ಲ ಅವ್ರ ಕಡೆನೆ ಎಲ್ಲ ಇಟ್ಕೊಂಡ್ಬಿಟ್ಟವ್ರು ಅವ್ರೆ. ಅಲ್ಲ ಸರ್, ಏನು ಆ ಕೊಡ್ತಾ ಟೈಮ್ ಇಲ್ಲ. ಅಲ್ಲ ಸರ್, ನೀವು ಸಾಲ ತಗೊಂಬೋ ಟೈಮ್ ಅಲ್ಲಿ ನಿಮ್ದು ಇನ್ಸೂರೆನ್ಸ್ ಏನಾದ್ರು ಡ್ಯೂ ಆಗಿತ್ತಾ? ಇಲ್ಲ ಇಲ್ಲ ಇಲ್ಲ, ಇಲ್ಲ. ಇನ್ಸೂರೆನ್ಸ್ ಮಾಡಿನೇ ಕೊಟ್ಟಿದ್ದವ್ರು. ಅದು ಕರೆಕ್ಟ್ ಬಿಡಿ. ಇನ್ಸೂರೆನ್ಸ್ ದುಡ್ಡು ಫಸ್ಟ್ ಕಟ್ಟಾದ್ಮೇಲೆ ಬಾಂಡ್ ಕೊಟ್ಟದು, ಬಾಂಡ್ ಬಂದ್ಮೇಲೆ ಇದೇ ಮಾಡ್ತಕ್ಕಂಥದ್ದು. ಹೌದೌದು. ಅದೇ ದುಡ್ಡು ಅಂತ ಇಲ್ಲಿ ತೋರಿಸ್ತೈತೆ ನೋಡಿ. ಏನ್ ತೋರಿಸ್ತದೆ? ದಿಸ್ ಇನ್ಕ್ಲೂಡಿಂಗ್ ಅಮೌಂಟ್ ಆಫ್ ಇನ್ಸೂರೆನ್ಸ್ ಪ್ರೀಮಿಯಂ ಪೇಯ್ಡ್, ಅಲ್ಲ ಪೇಯ್ಡ್ ಯುವರ್ ಲೋನ್ ಆಲ್ ಯು ಹ್ಯಾವ್ ಅಲೌಡ್ ಎ ಸಮ್ ಆಫ್ 2,55,503. ನೋಡಿ, ನೀವು ಇನ್ಸೂರೆನ್ಸ್ ಕಟ್ಟಿದ ಸಮೇತ ಇನ್ಸೂರೆನ್ಸ್ ಗೆ 13,248 ರೂಪಾಯಿ ಮುರಾಕೊಂಡಿದೀವಿ ಅಂತ ತೋರಿಸ್ತೈತೆ. ಇದು ನನಗೆ ಗೊತ್ತವಾಗ ಸರ್. ನೋಡಿ, ನೀವು ಫಸ್ಟ್ ಈ ಧರ್ಮಸ್ಥಳ ಸಂಘದಲ್ಲಿ ಇನ್ಸೂರೆನ್ಸ್ ಕಟ್ಟಬೇಕು. ಕಟ್ಟಾದ್ಮೇಲೆ ಬಾಂಡ್ ಬಂದ್ಮೇಲೆ ಇಲ್ಲ ಬಾಂಡ್ ಇಲ್ಲ ರಸೀಪ್ಟ್ ಅದೇನೋ ಕೊಡ್ತಾರೆ ಅವ್ರ ಕಡೆಯಿಂದ. ಬಾಂಡ್ ಕೂಡ ಅವರೇ ತಗೊಂಡ್ಬಿಟ್ಟಾರೆ ಸರ್, ಬಾಂಡ್ ಕೂಡ ಕೊಟ್ಟಿಲ್ಲ. ಅಲ್ಲ, ಅವ್ರು ತಗೊಂತಾರೆ. ಸಾಲ ಕೊಡೋದ್ ಕಂಪಲ್ಸರಿ ತಗೊಂತಾರ. ಅವ್ರ ಭದ್ರತೆಗೆ ಅವ್ರು ತಗೊಂಡ್ಲೇಬೇಕು, ತಗೊಂಡಿದ್ದಾರೆ. ಅದ್ ಬಂದಾದ್ಮೇಲೆ ನಿಮಗೆ ಲೋನ್ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ನೀವೇನ್ ಹೇಳಿದ್ರಲ್ಲ 2,30,000 ಅಂತ ಹೇಳಿ, 2,30,000 ಪ್ಲಸ್ ಇನ್ಸೂರೆನ್ಸ್ ಅಮೌಂಟ್ ಕೂಡ ಸೇರಿಸಿ 2,55,000 ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಮತ್ ನೀವು ಕಟ್ಟಿರ್ತಕ್ಕಂಥ ಕ್ಯಾಶ್ ದುಡ್ಡು ಎಲ್ಲಿ ಹೋದು ಸರ್? ಮತ್ತೆ 13,000 ಎಲ್ಲಿ ಹೋದು? ಎಲ್ಲ ಅದು ಗೊತ್ತಾಗಲ್ಲ ಸರ್, ನಮ್ಗೆ ಗೊತ್ತಾಗಲ್ಲ. ಇದು ಮಾಡೋರೆ. ಅದ್ರಲ್ಲಿ ಬಂದಿರ್ತಕ್ಕಂಥದ್ದು 2.5 ಲಕ್ಷದಾಗ ಬಂದಿರ್ತಕ್ಕಂಥ 2,10,000. ಅದರಲ್ಲಿ 30,000, ಅದರಲ್ಲಿ 40,000 ಮಕ್ಮಲ್ ಟೋಪಿ ಪ್ಲಸ್ ಒಂದು 13,000, 40 ಒಂದು 13 ಎಲ್ಲ ಕಟ್ ಮಾಡ್ಕೊಳ್ಳೋದು ಕೂಡ ಒಂದು 35,000 ರೂಪಾಯಿ ನಾನು ಲೋನ್ ಕೊಡೋವತ್ತಲ್ಲೇ ನಿಮ್ಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಈ ರೆಕಾರ್ಡ್ಸ್ ಪ್ರಕಾರ ನೀವೇನ್ ಕಳ್ಸಿರಲ್ಲ, ಈ ರೆಕಾರ್ಡ್ಸ್ ಪ್ರಕಾರ ನಾನು ಹೇಳ್ತಕ್ಕಂಥದ್ದು. ಅದಕ್ಕೆ ಡಾಕ್ಯುಮೆಂಟ್ ಇದು ಕೊಡಿ, ಸ್ಟೇಟ್ಮೆಂಟ್ ಕೊಡ್ರಿ, ಎಷ್ಟು ಕಟ್ಬೇಕು ಏನೋ. ನಾವು ವಾರ ಕಟ್ಟಲ್ಲ, ತಿಂಗಳಿಗೊಂದ್ಸರಿ ಕಟ್ತೀರಿ, ನಿಮ್ದೇನಿದ್ರು ಬೇಡ ನಿಮ್ ನೋಡ್ವೆ, ಅದ್ರ ದಾಖಲಾತಿ ಕೊಡ್ರಿ. ಕೊಡಕ್ ರೆಡಿ ಇಲ್ಲ ಅವರು. ಈಗ ಲೋನ್ ಆದ್ಮೇಲಿಂದ ನೀವು ಕಟ್ಟೇ ಇಲ್ಲ? ಲೋನ್ ಆಕಿಂತ ಮುಂಚೆ ಕಟ್ಟಿಲ್ಲ, ಲೋನ್ ಆದ್ಮೇಲೆ ಕಟ್ಟಿಲ್ಲ? ಲೋನ್ ಆಗಿ 1 ವರ್ಷ ಕಟ್ಟಿದೀನಿ. 1 ವರ್ಷ ಕಟ್ಟಿರೋದೆಲ್ಲ ಐತೆ. ಅವ್ರೊಂದು ವಾರ ಕಟ್ಟೋದು ಒಂದು ಇದು ಕೊಟ್ಟಿರ್ತಾರಲ್ಲ, ಅದ್ರಲ್ಲೇ ಎಲ್ಲ ಬಂದು ಟಿಕ್ ಮಾರ್ಕ್ ಹಾಕಿದೀನಿ. ಅದು ಜಾಸ್ತಿ ಕಟ್ಟಿದೀನಿ. ಇವಾಗಿಂದ ಎಷ್ಟಾಯ್ತು ಅಂತ ಹೇಳ್ತಿದ್ದಾರೆ? ಏನು ಹೇಳ್ತಾ ಇಲ್ಲ ಅವರು. ಸ್ಟೇಟ್ಮೆಂಟೇ ಕೊಡಿಲ್ಲ ಗೊತ್ತಾಗಕ್ಕೆ. ಡೈರೆಕ್ಟ್ ನೋಟಿಸ್ ಕಳಿಸಿದಾರೆ ನಿಮ್ಗೆ? ಡೈರೆಕ್ಟ್ ನೋಟಿಸ್ ಕಳಿಸಿದಾರೆ ಲಾಯರ್ ಕಡೆಯಿಂದ. ಸರಿ ಸರ್, ನಿಮ್ದು ಏನಿಲ್ಲ, ಸವಿತಾ ಅಂದ್ರೆ ನಿಮ್ ಹೆಣ್ಮಕ್ಳಲ್ವಾ, ಮಿಸಸ್ ಅಲ್ವಾ? ನಮ್ಮ ಮಿಸಸ್. ಅವ್ರದ್ದು ಸ್ಟೇಟ್ಮೆಂಟ್ ತಗೊಳ್ಳಿ, ಬ್ಯಾಂಕಿಂಗ್ ಸ್ಟೇಟ್ಮೆಂಟ್. ಆ ಲೋನ್ ಯಾವತ್ತು ಎಲ್ಲಿಂದ ಬಂದಿದೆ ಅಂತ ಅದು ಸ್ಟೇಟ್ಮೆಂಟ್ ತಗೊಂಡು ಇಟ್ಕೊಂಡಿದ್ದೀರಿ. ನಿಮ್ಗೆ ಬ್ಯಾಂಕ್ ಇಂದ ಬಂದಿದ್ರೆ ಕಟ್ರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬಂದಿದ್ರೆ ಕಟ್ಟಕ್ ಹೋಗ್ಬೇಡಿ. ಯಾಕಂದ್ರೆ ನೋಡಿ, ಇಲ್ಲೇ ಗೋಲ್ಮಾಲ್ ನಡೆದಿದೆ. 2.5 ಲಕ್ಷ ಲೋನ್ ಆಗಿರ್ತಕ್ಕಂಥ 2,10,000 ಅಂದ್ರೆ 40,000 ಎಲ್ಲಿಗೆ ಹೋಯ್ತು? ನಿಮ್ ಕಡೆಯಿಂದ ದೇಣಿಗೆ ತಗೊಂಡಿದ್ದಾರಾ ಶ್ರೀ ಕ್ಷೇತ್ರಕ್ಕೆ? ಅವ್ರು ನಿಮ್ಗೆ ಏನಾದ್ರು ದೇಣಿಗೆ ಕೊಟ್ಟಿದ್ದಾರಾ? ಈಗ ಬ್ಯಾಂಕ್ ಕಡೆಯಿಂದ ಬಂದ್ರೆ ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ಲ ಅವರು. ಆರಾಮ್ ಕೊಡ್ಬೋದಾಗಿತ್ತು. 1.5 ವರ್ಷ ಆಯ್ತಲ್ಲ. ಹೌದು, 1.5 ವರ್ಷದಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಿಮ್ಗೆ. ಸ್ಟೇಟ್ಮೆಂಟೇ ಕೊಟ್ಟಿಲ್ಲ. ನೋಡಿ ಸರ್, ನಾವೇನೋ ಪ್ರಸಾರ ಮಾಡಕ್ ಹೋದ್ರೆ ತಾಂಬೂವತ್ನೇ ಗೊತ್ತಿದ್ದೀನಪ್ಪ ನಿಮಗೆ ಅಂತ ಹೇಳ್ತಾರೆ. ನಾವೇನೋ ಅವಸರದಲ್ಲಿ ತಗೊಂಡ್ಬಿಡ್ತೀವಿ ಲೋನು. ಸಾಲ ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ನಮ್ ಬಡ ಜನಗಳು ತಗೊಂಡ್ಬಿಡ್ತೀವಿ ನಾವು, ಮಾಧ್ಯಮ ವರ್ಗದವ್ರು. ಎಲ್ಲ ಇದೆಲ್ಲ ನೋಡಿದ್ಮೇಲೆ ಆಮೇಲೆ ಗೊತ್ತಾಗಿ ನಾನು ಕೇಳಿದಕ್ಕೆ ಇದು ಅವ್ರು ಕೊಡಿಲ್ಲ. ಒಟ್ಟ ನೀವು ಸುಮ್ಮನೆ ಕಟ್ಕೊಂಡ್ ಬರ್ತಾ ಇದ್ರೆ ಗೊತ್ತಾನೆ ಆಗ್ದಿಲ್ಲ. ಸುಮ್ನೆ ಸಾಲ ಐತೆ, ಕಟ್ಬೇಕು ಅಷ್ಟೇ. ಕಟ್ತಾನೆ ಇರ್ಬೇಕಾಗಿತ್ತು. ನಿಮ್ದು ಹಳೆ ಸಾಲ ಏನಾದ್ರು ಇತ್ಯಾ ಸಾಲ ನಿಮ್ದು? ಅದು ಒಳ್ಳೆ ಸಾಲ ಏನೋ ಗೊತ್ತಿಲ್ಲ ಸರ್, ನಮ್ಮ ಮಿಸಸ್ ಬೇರೆ ಇಲ್ಲ. ಹಳೆ ಒಟ್ಟೆ ನಿಮ್ ಸಾಲ ಅಲ್ಲ ಸರ್, ನೀವು ಸಾಲ ನಿಮ್ಮ ಮಿಸ್ಸಸ್ ಹೆಸರಲ್ಲಿ ಸಾಲ ತೀರಿದ್ಮೇಲೆ ಸಾಲ ತಗೊಂಡಿದ್ರ, ಸಾಲ ಇದ್ದಂಗೆ ಸಾಲ ತಗೊಂಡಿದ್ರ? ಇದ್ದಂಗೆ ತಗೊಂಡಿರ್ಬೇಕು ಅನ್ಸ ಸರ್. ಇದ್ದಂಗೆ ತಗೊಂಡಿರ್ಬೇಕಾ? ಇದ್ದಂಗೆ ಕೊಟ್ಟಿರೋದು. ಓಕೆ. ಅಕಸ್ಮಾತ್ ಏನ್ 23,000 ಇದ್ರೆ ಅದ್ ನಮ್ ಹಾಕ್ಯಂಗ್ ಕೊಟ್ಟಾರ. ಯಾಕಂದ್ರೆ ಇನ್ಸೂರೆನ್ಸ್ ನಂತೂ ದುಡ್ಡು ಕಟ್ಟಿದ ಮೇಲೆ ಇನ್ಸೂರೆನ್ಸ್ ಬಾಂಡ್ ಕೊಡ್ತಕ್ಕಂಥದ್ದು. ಒಟ್ಟ 13,000-14,000 ರೂಪಾಯಿ ನಿಮ್ಗೆ ಅವಾಗ ಮಕ್ಮಲ್ ಟೋಪಿ ಹಾಕಿ ನೋಡಿ ಸರ್. ಅಕಸ್ಮಾತ್ ನಿಮ್ದು ಇದ್ದಿದ್ರೆ, ಇಲ್ಲ ಅಂದ್ರೆ ಮತ್ತೆ ಅದು ಕೂಡ ಟೋಪಿನೇ. ಇದ್ ನಾವ್ ಕೇಳಿದ್ರೆ ಮಂಜುನಾಥ ಹೆಸರಿಗೆ ಧಕ್ಕೆ ತರ್ತೀವಿ ಅಂತ ಅಂದ್ರೆ ಹೆಂಗ್ ಸರ್? ಧರ್ಮಸ್ಥಳ ಅದೇನೋ ಹಾಕಿದಾರೆ, ಅದೇನೋ ನನ್ಗೆ ಅರ್ಥ ಆಗಿಲ್ಲ. ಏನೋ ಹಾಕಿದಾರೆ, ಅದು ಅರ್ಥ ಆಗಿಲ್ಲ ನನಗೆ ಇಂಗ್ಲಿಷ್ ಅಲ್ಲೇ. ಸರಿ ಸರ್, ಏನ್ ತಲೆ ಕೆಡಿಸ್ಕೊಂಡ್ ಹೋಗ್ಬೇಡಿ. ನಿಮ್ ಮನೆಗೆ ನೋಟಿಸ್ ಬರ್ಲಿ, ಇನ್ನೊಂದು ಬರ್ಲಿ, ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಸರ್, ಬಂದು ವಾದ ಮಾಡ್ತೀವಿ ಅಂತ ಹೇಳಿ. ಇಲ್ಲ ಕೋರ್ಟ್ ಇಂದ ಡೈರೆಕ್ಟ್ ಹೋಗಿ ಸರ್, ಇವಾಗ ವಕೀಲರೇ ಬೇಕಾಗಿಲ್ಲ.
ಏನ್ ಸರ್? ಅವ್ರು ಕೇಳಿದ್ರು ನಮ್ಗ್ ನೋಟಿಸ್ ಕೊಡ್ರಿ, ನಾವು ಕೋರ್ಟಲ್ಲಿ ಕಟ್ಕೊಂತೀರಿ ಅಂತ ಹೇಳಿದಿರಿ. ಇವಾಗ ಈಗ ಕಳ್ಸಿದ್ದಾರೆ. ಅದಕ್ಕೆ ಏನು ಅಂತ ನಿಮ್ಮಕ್ಕೆ ಕಾಲ್ ಮಾಡಿ ಸರ್ ನಾನು. ಅಷ್ಟೇ, ಇನ್ನೇನಿಲ್ಲ ರೀ. ನಿಮ್ದು 1,00,000 ಚಿಲ್ಡ್ರಲ್ಲ 1,00,000 ಚಿಲ್ಡ್ರ ನಿಮ್ದು ಡ್ಯೂ ಆಗಿದೆ, ದುಡ್ಡು ಕಟ್ಟಿ ಅಂತ ನೋಟಿಸ್ ಕಳಿಸಿರ್ತಕ್ಕಂಥ, ಕೋರ್ಟಿಗೆ ಬನ್ನಿ ಅಂತ ಕಳಿಸಿದ ಇದ್ರಲ್ಲಿ. ಅದ್ರಲ್ಲೆಲ್ಲ ನಮ್ಮವ್ರೆ ಅವ್ರ ಹೆಸರಲ್ಲಿ ಕಳಿಸಿರೋದು ನೋಟಿಸ್. ಎಲ್ಲ ಪಕ್ಕದ ಮನೆಯವ್ರೆ. ಅದೇ ಮತ್ತೆ ಪಕ್ಕದ ಮನೆ ತಗೊಂಡು ನಿಮ್ ಸಂಘದ ಸದಸ್ಯರಿಂದನೇ ನೋಟಿಸ್ ಕಳಿಸಿರ್ತಕ್ಕಂಥದ್ದು. ಇವ್ರು ನೋಡಿ ಹೆಂಗೈತಿ ಇದ್ರಲ್ಲಿ. ಅದಕ್ಕೋಸ್ಕರ ನಿಮಗೆ ಫೋನ್ ಮಾಡಿದೆ ಸರ್. ಫೋನ್ ಮಾಡಿ ನೀವು ರೆಕಾರ್ಡ್ಸ್ ಹಾಕಿದ್ರಿ, ಅದಕ್ಕೋಸ್ಕರ ಫೋನ್ ಮಾಡಿದ್ದೆ ನೋಡಿ. ನಾವು ಇಲ್ಲಿ ಕಿತ್ತಾಡ್ಕೊಬೇಕು. ಅಲ್ಲ ಸರ್, ಇವ್ರ ಪಕ್ಕದ ಮನೆಯಿಂದ ನಿಮ್ಗೆ ನೋಟಿಸ್ ಕಳಿಸಿದಾರಲ್ಲ, ಅವ್ರ ಹೆಸರಿನಲ್ಲಿ ನೋಟಿಸ್ ಕಳಿಸಿರ್ತಕ್ಕಂಥದ್ದು. ಹೌದೌದು. ಈಗ ನೋಡಿ, ಸಂಘದಲ್ಲಿ ಇರ್ತಕ್ಕಂಥದ್ದು ನೀವು, ನಿಮಗೆ ಅಕಸ್ಮಾತ್ ಬ್ಯಾಂಕಿಂದ ನೋಟಿಸ್ ಬರ್ಬೇಕು ಒಪ್ಕೊಂಬನು, ಪಕ್ಕದ ಮನೆ ಕಡೆಯಿಂದ ನೋಟಿಸ್ ಹೆಂಗ್ ಸರ್ ಬರ್ತಕ್ಕಂಥದ್ದು? ಅದೇ ಅದೇ ಅದೇ. ಅವ್ರೇನ್ ಸಾಲ ಕೊಟ್ಟಿದಾರ? ಸೂರಿಟಿ ಅವ್ರಂತೆ, ನಾವ್ ಕಟ್ಟಿಲ್ಲ ಅಂದ್ರೆ ಅವ್ರು ಕಟ್ಬೇಕಂತೆ. ಅದಕ್ಕೆ ಅವರು ನೀವು ಕಟ್ರಿ ಅಂತ ನಮ್ಮ ಸ್ಟೇಟ್ಮೆಂಟ್ ಕೊಟ್ರೆ ಕಟ್ತೀರಿ. ನೋಡಿ ಸರ್, ಅದಕ್ಕೆ ಕೇಳ್ತಕ್ಕಂಥ ನೋಡಿ ಸರ್, ಇದ್ರಲ್ಲಿ ಬರ್ತಕ್ಕಂಥದ್ದು ಬರೇ ಇದೇ ಮೋಸ ಸರ್. ಪಕ್ಕದ ಮನೆ ನೆತ್ ಕಟ್ಟೋದು. ವರಲಕ್ಷ್ಮಿ ಅಂಬಾರ ಯಾರು ಸರ್? ನಾಗವೀಣಮ್ಮ ವರಲಕ್ಷ್ಮಮ್ಮನವ್ರು ನಮ್ಮ ಮತ್ತಿಗೆ ಆಗ್ಬೇಕು. ಮಂಜುಳಾ ಇಲ್ಲ, ಅವರು ಬೇರೆಯವ್ರೆ, ಪಕ್ಕದ ಮನೆಯವರೆಲ್ಲ ಪಕ್ಕದವ್ರೆ. ಬೇರೆ ಕಡೆಯಿಂದ ನಿಮ್ಗೆ ನೋಟಿಸ್. ಅಲ್ಲ ಸರ್, ಇವರಿಗೆ ದಮ್ಮು ತಾಕತ್ತಿಲ್ವಾ? ನಾವೇ ಲೋನ್ ಕೊಟ್ಟಿರೋದು ಬ್ಯಾಂಕಿಂದ ನೋಟಿಸ್ ಕಳ್ಸಕ್ ಆಗಲ್ವಾ? ಪಕ್ಕದ ಮನೆ ಕಡೆಯಿಂದ ಯಾಕೆ ನೋಟಿಸ್ ಕಳ್ಸತಕ್ಕಂಥದ್ದು? ಅದೇ ನಾವು ತಡ್ಕೋಬೇಕಲ್ಲ ಆತರ ಅವರು. ಈಗ ನೀವು ಮಾತಿ ಬೆಲೆ ಕೊಡ್ಲಿಲ್ಲ ನೀವು, ಅದಕ್ಕೆ ಪಕ್ಕದ ಮನೆ ಕಡೆಯಿಂದ ಲಾಯರ್ ಕಡೆಯಿಂದ ನೋಟಿಸ್. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸರ್ ಇವ್ರದ್ದು. ಕರೆಕ್ಟ್ ಲೀಗಲ್ ಆಗಿ ಬರೋದಿಲ್ಲ, ಇನ್ನೊಂದಿಲ್ಲ. ಲೀಗಲ್ ಆಗಿ ಬಂದ್ರೆ ನಾವ್ ಏನು ಕೋರ್ಟ್ಗೆ ಹೋಗ್ಬೋದು. ಇವಾಗ ಸರ್ ಕೋರ್ಟ್ಗೆ ಹೋಗೋದಾ ಲಾಯರ್ ನಾವು ಏನು ಅಂತ ಕೇಳೋದು ಫೋನ್ ಮಾಡಿ. ಅಲ್ಲ ಸರ್, ಈಗ ಪಕ್ಕದ ಮನೆ ಮೇಲೆ ನೀವ್ ಯಾಕೆ ಕೋರ್ಟ್ಗೆ ಹೋಗ್ತೀರಾ? ಅವ್ನ್ ಯಾವನ್ ಸಾಲ ಕೊಟ್ಟನ ಅವ್ನ ಕಡೆಯಿಂದ ನೋಟಿಸ್ ಬರಲ್ಲ ಬಿಡಿ. ಅದಕ್ಕೆ ನಾನು ಸರ್ ಕಾಲ್ ಮಾಡಿ, ಗೊತ್ತಾಗಿಲ್ಲಲ್ಲ ಅದಕ್ಕೆ ಕಾಲ್ ಮಾಡಿದ್ದೆ. ಸರ್, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಈ ತರ ನೋಟಿಸ್ ಕಳಿಸಿ, ನೋಟಿಸ್ ಬಂದ್ಬಿಡ್ತಪ್ಪ ಕೋರ್ಟ್ಗೆ ಹೋಗ್ಬೇಕಾಗತ್ತ ಅಂತ ಹೇಳುದು, ನೀವ್ ಹೋಗಿ 1,000, 500, 2,000 ಹಿಂಗ್ ಕಟ್ಕೊಂತ ವಾರ ಬಂದ್ಬಿಡೋದು. ಇದೇ ರೀತಿ ಎದುರಿಸ್ತಕ್ಕಂಥದ್ದು. ಅವ್ರದ್ದು ₹1 ಬೇಡ ಸರ್, ಸ್ಟೇಟ್ಮೆಂಟ್ ಕೊಡ್ಲಿ, ನಮ್ದು ಇನ್ನೆಷ್ಟು ಕಟ್ಬೇಕು ಏನು, ವಾರ ಕಟ್ಟಲ್ಲ ನಾವು, ತಿಂಗಳ ಕೊಡ್ತೀವಿ. ಸ್ಟೇಟ್ಮೆಂಟ್ ಕೊಡ್ಲಿ ಇಷ್ಟು ಕಟ್ಬೇಕಂತ. ಸರ್ ನಾನು ಈಗ ಜನಗಳು ಎಷ್ಟು ಜನ ಫೋನ್ ಮಾಡಿ ಸಮೇತ ನಾನ್ ಕೂಡ ಇದೇ ರೀತಿಯಿಂದ ಸರ್ ಹೇಳ್ತಕ್ಕಂಥದ್ದು. ಈಗ ಒಬ್ಬರು ದುಡ್ಡು ನಮಗೆ ಬೇಡಪ್ಪ, ಇವಾಗ ಬ್ಯಾಂಕಿಂದ ಕೊಟ್ಟಿದ್ರೆ ನಮ್ಮಂತ ಬಡವ್ರ ದುಡ್ಡೇ ಕೊಡ್ತಕ್ಕಂಥದ್ದು. ಅವ್ರ ಸ್ಟೇಟ್ಮೆಂಟ್ ಸಾಲ ಎಲ್ಲಿ ತಗೊಂಡಿದಾರೆ ಅದೆಲ್ಲ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ನಾವು ರೆಕಾರ್ಡ್ಸ್ ಪ್ರಕಾರ ಕಟ್ಕೊಂಡು ಹೋಗ್ಬಿಟ್ರೆ ಅಂತ ಹೇಳ್ತಾ ಇದೀನಿ. ನಾನು ಕಟ್ಕೊಂಡು ಹೋಗ್ತೀನಿ, ನೀವು ಕೂಡ ಕಟ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದೀನಿ ಸರ್. ಕೊಡ್ಲಿ ಬಿಡಿ ಸರ್, ರೆಕಾರ್ಡ್ಸ್ ಕೊಟ್ಮೇಲೆ ನೀವು ಮೂವ್ ಮಾಡಿ. ಹೇಳಿ ಅವರಿಗೆ, ಪಕ್ಕದ ಮನೆಯಿಂದ ಯಾಕೆ ನಮ್ಗೆ ಇದೇನ್ ಮಾಡಿಸ್ತಾ ಇದೀರಾ? ನನ್ನ 2,30,000 ಕಾಲ್ ಮಾಡಿಲ್ಲ ಸರ್, ನನ್ಗೆ ಯಾರು ಕಾಲ್ ಮಾಡಿಲ್ಲ, ನೋಟಿಸ್ ಬಂದೈತೆ ಅಷ್ಟೇ. ಅದೇ ಮತ್ತೆ ಬೆದರಿಸುವಂತ ಪ್ರಯತ್ನ ಇದು. ಈ ನೋಟಿಸ್ ನೋಡಿ ಎದ್ರಿಕೊಂಡು ಕಟ್ಲಿ ವಾರ ಅಂತ. ಎಲ್ಲಿದೆ ಸರ್ RBI ರೂಲ್ಸ್ ಪ್ರಕಾರ ವಾರ ಕಟ್ಸ್ಕೋಬೇಕಂತ ಎಲ್ಲಿದೆ? ಕಟ್ಟ ಅಂತ ಎಲ್ಲಿದೆ ಎಲ್ಲಿದೆ ಏನೋ ಅವ್ರು ತೋರಿಸ್ಬೇಕಲ್ಲ. ಹೌದು, ಇದು ಸಂಘ ಅಂಬೋದಕ್ಕೆ ಅಲ್ಲ, ಈ ಸಂಘ ಅಂಬೋದಕ್ಕೆ ಮೇನ್ ಲೈಸೆನ್ಸ್ ಇಲ್ಲ. ನಮ್ಮ ಹೆಸರು ಭಿಕ್ಷೆ ಮೊನ್ನೆ ಸರ್ ಗೃಹ ಸಚಿವರು ಇವಾಗ ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಧರ್ಮಸ್ಥಳದ ಒಂದೇ ರೂಲ್ಸ್, ಎಲ್ಲಾದ್ರು ಒಂದೇ ರೂಲ್ಸ್ ಅಂತ ಮೊನ್ನೆ ನಾನು ನೋಡಿದೆ ನ್ಯೂಸ್ ಅಲ್ಲಿ. ಮತ್ತೆ ಯಾಕೆ ಸರ್? ಮತ್ತೆ ಅಲ್ಲ ಸರ್, ಅವರೇ ಒಂದೇ ರೂಲ್ಸ್ ಗೃಹ ಮಂತ್ರಿಗಳು ಹೇಳಿರೋ ಹೊತ್ತಿನಲ್ಲಿ ಮತ್ತೆ ಇವ್ರಿಗೆ ರೂಲ್ಸ್ ಚೇಂಜ್ ಆಗುತ್ತಾ? ಅಷ್ಟೇ ಸರ್, ಸೆಲೆ ಕಡಿಸಬೇಡಿ, ಕೋರ್ಟಿಗೆ ಬರಲಿ ಬೇಕಾದ್ರೆ ಕಟ್ಟಿ, ಇಲ್ಲ ಸ್ಟೇಟ್ಮೆಂಟ್ ಬ್ಯಾಂಕ್ ಇಂದು ಕೊಟ್ರೆ ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿ ನಿಮ್ಮ ಸವಿತಾಂಬರ ಹೆಸರಿಗೆ ಸಾಲ ಇದ್ರೆ ಅದು ಗ್ರೂಪ್ ಅಲ್ಲ ಸಮೇತ ಸಾಲ ಬ್ಯಾಲೆನ್ಸ್ ಇದ್ರೆ ಹೋಗಿ ಕಟ್ಟಿ. ನೀವ್ ಯಾವತ್ತು ಈ ಸಂಘಕ್ಕೆ ಸೇರ್ಕೊಂಡಿದ್ರೆ ಅವತ್ತಿಂದ ಇವತ್ತವರೆಗೆ ಸ್ಟೇಟ್ಮೆಂಟ್ ಬೇಕಂತ ಹೇಳಿ, ಬೇಕಾದ್ರೆ 500 ಅಲ್ಲ ₹1,000 ಖರ್ಚಾಗಲ್ಲ ಅಂತ ಹೇಳಿ ಸರ್. ತೆಗಿಸ್ಕೊಡಿ, ನಾವು ಬ್ಯಾಂಕ್ ಅಲ್ಲಿ ಅಕೌಂಟ್ ನಂಬರ್ ಕೊಡಿ, ಬಂದಿ ನಾವು ₹1,000 ಬೇಕಾದ್ರೆ ಹೋಗ್ಲಿ, ನಮ್ ಸ್ಟೇಟ್ಮೆಂಟ್ ಬಂದ್ಬಿಡ್ಲಿ, ನಮ್ ದುಡ್ಡು ಇಲ್ಲಿವರೆಗೆ ಹೆಚ್ಚುವರೆ ಹೋಗಿದೆ, ನಮ್ಮ ಹತ್ರ ನಿಮ್ಮಿಂದ ನಮಗೆ ಬರ್ತಕ್ಕಂಥದ್ದಾಯ್ತೋ ನಮ್ಮಿಂದ ನಿಮಗೆ ಬರ್ತಕ್ಕಂಥದ್ದಾಯ್ತೋ ಎಲ್ಲ ಚೆಕ್ ಮಾಡಿ ಕಟ್ತೀನಿ ಬರ್ರಿ ಅಂತ ಹೇಳಿ. ನಮಗ್ ಬರಾಗಿಂದ ನಮಗ್ ಕೊಡ್ಲಿ, ಅವ್ರು ಕೊಡಂಗಿದ್ರೆ ನಾವು ಕೊಡ್ತೀರಿ. ಅಷ್ಟೇ. ಇದೇ ಮಾತ್ ಮೇಲೆ ಆ ರೆಕಾರ್ಡ್ಸ್ ಬಂದ್ಮೇಲೆ ಕಟ್ಟಕ್ ಹೋಗಿ, ಸುಮ್ನೆ ಕಾಲ್ ಮಾಡ್ಕೊಂತೀರ ದುಡ್ಡು. ಇಲ್ಲಿಗೆ ಹೆಚ್ಚುವರಿ ಬೇಜಾನ್ ದುಡ್ಡು ಹೋಗಿದೆ. ಇವಾಗ ಇನ್ನ ಲೆಕ್ಕ ಅವರೇ ಕೊಡ್ಬೇಕಾಗುತ್ತೆ ಅನ್ಸುತ್ತೆ, ಅಷ್ಟು ಕೊಟ್ಟಿದ್ದೀವಿ ಸರ್.
ಸರ್ ಮುಲಾಜೆ ಇಲ್ಲ ನೋಡಿ, ವಾರ ವಾರ ವಸೂಲು ಮಾಡ್ತಕ್ಕಂಥದ್ದು ಹೆಂಗಿದೆ ಇದು? ಅದು ಉಳಿತಾಯ ಕಾಸಲ್ಲಿ ಈ ಬಿಟ್ಟಿರೋರು ಅವ್ರ ಯಾರ ಸೇರಿಸ್ತಾರೆ ಮಾತ್ರ ಕೊಡೋದಂತೆ, ಓಹೋ ಹೋ ಉಳಿತಾಯ ಹೋ ಹೋ. ಕಾಸು ಕೊಡಲ್ಲ. ಅಂದ್ರೆ ಈಗ ಉಳಿತಾಯ ನಿಮ್ದು ಯಾರು ಒಂದು 5,000 10,000 ಇದ್ರೆ ಆ ಉಳಿತಾಯ ಕೊಡ್ಬೇಕಂದ್ರೆ ನೀವು ತಗೊಂಡು ಇನ್ನೊಬ್ಬ ಪಾರ್ಟಿನ ಜಾಯಿನ್ ಮಾಡ್ಬೇಕು, ಬ್ರೋಕರ್ ಕೆಲಸ ಮಾಡ. 12,000 ಏನೈತೆ ಸರ್ ಉಳಿತಾಯ ಕಾಸು. ಅಂದ್ರೆ ಈಗ 12 ವರ್ಷದಿಂದ ಇದ್ರಿ ನೀವು, ವಾರ 20 ರೂಪಾಯಿ ಕಟ್ಟಿಗೆ ಬಂದ್ರೆ 12,000 ಆಗುತ್ತೆ. 12 ವರ್ಷದಿಂದ ಇದ್ರಿ ನೀವು, 12-13 ವರ್ಷದಿಂದ ಸಂಘದಲ್ಲಿ ಇದ್ದೀರಿ. ಹೌದು. ಕೆಲವರೆಲ್ಲ ಕೇಳ್ತಿರ್ತಾರೆ ಅವಾಗಿಂದ ಚೆನ್ನಾಗಿತ್ತು ಇವಾಗ ಯಾಕಪ್ಪ ಚೆನ್ನಾಗಿಲ್ಲ ಅಂತ. ಸರ್ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಮಾಹಿತಿ ಗೊತ್ತಾಗಿಲ್ಲ, ಅವಾಗ ಗೊತ್ತಾಗಿಲ್ಲ, ಇವಾಗ ಗೊತ್ತಾಗಿರೋದು ಇವಾಗ ಕೇಳಿದೀನಿ ಅಷ್ಟೇ ಅಷ್ಟೇ ಅಷ್ಟೇ. ಆದ್ರೆ ಬೇರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೋದ್ಸಲಿ ಘೋಷಣೆ ಮಾಡಿದ್ರಲ್ಲ ಸರ್, RBI ಲೈಸೆನ್ಸ್ ಅದೆಲ್ಲ ಇದ್ರೆ ಮಾತ್ರ ಕಟ್ಟಿ ಅಂತ. ಮತ್ತೆ ಅವ್ ಚೆಕ್ ಮಾಡೋ ಹೊತ್ನಲ್ಲಿ ಇವ್ರು ಸಿಗಿ ಬಿದ್ದಿರೋದು. ಹೌದೌದು ಸರ್. ಇಲ್ಲಾಂದ್ರೆ ಸುಮ್ಮನೆ ಕಟ್ಕೊಂಡು ಹೋಗ್ತಾ ಇದ್ವಿ. ಕಟ್ತಾನೆ ಇದೆ ಸರ್, ಕಟ್ಟಿ ಏನ್ ವಾರ ವಾರನ ಕಟ್ಟೋದು, ತಿಂಗ್ಳಿಗೊಂದ್ಸರಿ ಸರ್. ಡ್ರೈವರ್ ನಾನು, ಸ್ಕೂಲ್ ಬಸ್ 16,000 ಸಂಬಳ ಬರ್ತದೆ. ಸರ್ ನಾನು ಇಲ್ಲಿ ಕಟ್ಬಿಟ್ರೆ ಮನೆಗೆ ಏನ್ ಮಾಡೋದು, ಮನೆಗೆ ಏನ್ ಮಾಡೋದು, ಏನ್ ತಂದಾಕೋದು ಸರ್? ಅದೇ ಎಲ್ಲಿ ತರೋದು? ಹೌದು ಸರ್, ನಾನು ಅದೇ ಡ್ರೈವರ್ ಕೆಲಸನೇ ಮಾಡ್ತಕ್ಕಂಥ ಸರ್. ನಾನು ಆಯ್ತು ಸರ್, ನಾನು ಗೊತ್ತು ನಾನು ನೋಡ್ತಾ ಇರ್ತೀನಿ ಸರ್. ನಾನು ಅದರಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಗಳಿಗೆ ಹೇಳ್ತಾ ಇದ್ದೀನಿ ಸರ್, ರೂಲ್ಸ್ ತಿಳ್ಕೊಂಡು. ಕೆಲವೊಂದು ಇದ್ರ ಮೇಲೆ ಹೇಳ್ತಾ ಇದ್ದೀನಿ. ನಾನು ಕಟ್ಬೇಡ ಅಂತ ಯಾರಿಗೆ ಹೇಳ್ತಿಲ್ಲ, ಕಟ್ಟಿ ಡಾಕ್ಯುಮೆಂಟ್ ಚೆಕ್ ಮಾಡಿ ಕಟ್ಟಿ. ಯಾಕಂದ್ರೆ ಸರ್ ನೈಟ್ ಆಗ್ಲೂ ನಿದ್ದೆ ಕಟ್ಕೊಂಡು ಗಾಡಿ ಹೊಡಿತಾ ಇರ್ತೀವಿ. ಅದರಲ್ಲಿ ಮತ್ತೆ ಈ ತರ ನಮ್ಗೆ ಮಕ್ಮಲ್ ಟೋಪಿ ಆಗ್ತದಾರೆ ಹೆಂಗೆ? ದಾರಿ ಊಟ ಹೋದ್ರೆ ಅಲ್ಲಿ ಪೊಲೀಸ್ನವ್ರು ಬಂದು ಕೈ ಹಾಕೋದು, ಅದಿಲ್ಲ ಇದಿಲ್ಲ ಅಂತ ಅವರು ತಿಂದ ಹಾಕೋದು, ಈ ಮನೆಗ್ ಬಂದ್ರೆ ಇವ್ರು ತಿಂದ ಹಾಕೋದು. ಹೆಂಗ್ ಸರ್ ಜನ ಮಾಡೋದು? ಹಿಂಗಾಗಿದೆ ಸರ್, ಹಿಂಗಾಗಿದೆ. ಕೇಳೋರಿಲ್ಲ ಈ ಕಡೆ, ಅಲ್ಲಿ ಈ ಕಡೆ ಗೊತ್ತಾಗಲ್ಲ. ಅದೇ ಬಂದ್ರೆ ಸರ್, ಅದೇ ಟಾರ್ಗೆಟ್ ಅಲ್ವಾ ಇವ್ರದ್ದು? ಗೊತ್ತಾಗಲ್ಲ ಅಂತ ಹೇಳಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಸರ್ ನಮ್ಮ ಬೆಂಗಳೂರು ಗ್ರಾಮಾಂತರ, ನಮ್ದು ಬೆಂಗಳೂರು ಗ್ರಾಮಾಂತರ, ಹೊಸಕೋಟೆ ತಾಲೂಕು, ಗೂಗುಟಳ್ಳಿ ಅಂತ. ನೋಡಿ ಸರ್, ನೋಡ್ದೆ ಅಡ್ರೆಸ್ ನೋಡ್ದೆ. ಈಗ ನಾನೇ ನಮ್ಮ ತಾಲೂಕಲ್ಲಿ ನಾನೇ ನಿಲ್ಸಿರೋದು. ಸರಿ ಸರ್, ಥ್ಯಾಂಕ್ ಯು. ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಇದ್ದಿದ್ರಿ 1.5 ವರ್ಷದಿಂದ ಯಾಕೆ ಕೊಡ್ತಾ ಇರಲಿಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್? ಅದೇ ಅಲ್ಲ ಸರ್, ಈಗ ನೋಡಿ ನಮ್ ಡಿಪಾರ್ಟ್ಮೆಂಟ್, ನೀವು ಲಾರಿ ಡಿಪಾರ್ಟ್ಮೆಂಟ್ ಎಲ್ಲ ಇದೀರ, ಡ್ರೈವರ್ ಡಿಪಾರ್ಟ್ಮೆಂಟ್ ಎಲ್ಲ ಇದೀರಂದ್ರೆ, ಈಗ ಲಾರಿಗ ಬಸ್ಸಿಗೆ 1 ಕಂತು 2 ಕಂತು ಡಿವಾಲ್ಟ್, ಈಗ 3ನೇ ಕಂತಿ ಗಾಡಿನ ಬಿಡಲ್ಲ, ಎಳ್ಕೊಂಡು ಹೋಗ್ತಾರೆ. ಇವ್ರು 1.5 ವರ್ಷ ಆದ್ರೂ ಸಮೇತ ಪಕ್ಕದ ಮನೆಯಿಂದ ನೋಟಿಸ್ ಕಳಿಸ್ತಾರಂದ್ರೆ ಏನಂಬ ಅರ್ಥ ಸರ್? ಅದೇ ನಾವು ಕಿತ್ತಾಡ್ಕೋಬೇಕು ಅಂತ. ಅದೇ ಅದೇ ಅವ್ರಿಗೇನ್ ಬಿಸ್ನೆಸ್ ಸರ್ ಇದು? ಈ ಸಂಘದ ಅಧ್ಯಕ್ಷರು ಇದಾರಲ್ಲ, ಅವ್ರು ಧರ್ಮೋದ್ಯಮಿಗಳು. ಧರ್ಮದ ಮಧ್ಯೆ ಬೆಂಕಿಡೋದು ಉದ್ಯಮ ಮಾಡ್ತಕ್ಕಂಥದ್ದು. ಈ ತರ ಮಾಡ್ತಿದ್ದಾನೆ ಸರ್. ಸರಿ, ಮತ್ತೆ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿ ಸರ್, ಯಾವಾಗ ಬೇಕಾದ್ರೆ ಫೋನ್ ಮಾಡಿ ಸರ್. ಸ್ವಲ್ಪ ಲೇಟ್ ಆಗಾದ್ರೂ ಫೋನ್ ಮಾಡ್ತೀನಿ ಸರ್ ನಾನು. ಓಕೆ ಸರ್, ಇದನ್ನ ಇವತ್ತು ನಾಳೆ ಪ್ರಸಾರ ಮಾಡ್ತೀನಿ ನೋಡಿ ಸರ್. ಮಾಡಿ ಸರ್, ಗೊತ್ತಾಗ್ಬೇಕು. ಹೌದು ಸರ್, ನಾಗೇನು ಗೊತ್ತಾಗ್ಲೇಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 2.30 ಅಂತ ಲೋನ್ ಬರ್ಕೊಂಡಿದ್ದಾರೆ. ಇಲ್ಲಿ ನೋಡ್ರೆ ಇಂಟರ್ ಆಗಿರ್ತಕ್ಕಂಥದ್ದು 2.5 ಲಕ್ಷ ಲೋನ್ ಇಂಟರ್ ಆಗಿರೋದು. 20,000 ಸಮಥಿಂಗ್ ಸಾಲ ಇತ್ತಂಗೋ, 2,10,000 ನಿಮಗೆ ಅಕೌಂಟಿಗೆ ಬಂದಿದೆ. ಅದರಲ್ಲಿ 12-13 ರೂಪಾಯಿ ಫಸ್ಟ್ ಗೆ ಮೋಸ ಮಾಡಿದ್ದಾರೆ. ಮತ್ತೆ ಈಗಲೂ ನಿಮ್ ಜನ ಸಾಲ ಇದೆ ಅಂತ ಪಕ್ಕದ ಮನೆ ಕಡೆಯಿಂದ ನೋಟಿಸ್ ಕಳಿಸ್ತಿದ್ದಾರೆ. ದಮ್ಮು ತಾಕತ್ತೆ ಇದ್ರೆ ಬ್ಯಾಂಕ್ ಕಡೆಯಿಂದ ಸಾಲ ನೋಟಿಸ್ ಕಳಿಸಿ ಈಗ ಕೋರ್ಟ್ಗೆ ಹಾಕ್ತಿವಿ, ನೀವು ಕಟ್ಟಕ್ ರೆಡಿ. ಅದು 7% ಬಡ್ಡಿ ಅಂತ ಹೇಳ್ತಾರೆ. ಇವಾಗ ನೋಡಿ 14.5% ಹೇಳ್ತಾರೆ. ಏನು ಗೊತ್ತಾಗಲ್ಲ ಅವ್ರದ್ದು. ಇದರಲ್ಲಿ ಮೆನ್ಷನ್ ಮಾಡಿದಾರಲ್ಲ ಸರ್, ಮೆನ್ಷನ್ ಮಾಡಿದ್ರೆ ನೋಡಿ 14 ಪಾಯಿಂಟ್ ಚಿಲ್ಲರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದೊಂದ್ ಏರಿಯಾದಲ್ಲಿ ಒಂದೊಂದರ ಡಿಫ್ರೆಂಟ್ ಬಡ್ಡಿ ಸರ್. ಅದು ಯಾರು ಗೊತ್ತಾಗಲ್ಲ, ಅವ್ರಿಗೆ ಆಗ್ತಾ ಇರೋದು. ಹೌದು, ಅದೇ ಹೇಳ್ತೀನಲ್ಲ. ಇಲ್ಲಿ ನೋಡಿ, ಇಲ್ಲಿ 14% 5 ವಿತ್ ಇನ್ 15 ದಿನದೊಳಗೆ ನೀವು ಕಟ್ಬೇಕಂತ ಹೇಳಿದಾರೆ. ಪರ್ಸೆಂಟೇಜ್ ಬಡ್ಡಿನ ಹಾಕಿ ನಿಮ್ಗೆ ಕಳಿಸಿದಾರೆ. ಸರ್ ತಲೆ ಕೆಡಿಸ್ಕೊಬೇಡಿ ಸರ್. ಕಟ್ತಾ ಇರ್ಬೇಕು, ನಾ ಸಾಯೋವರೆಗೂ ಕಟ್ಬೇಕಲ್ಲ ಸರ್. ನಮ್ ಏನೋ ಶತ್ರುಗಳೇನಾದ್ರು ಇದ್ರೆ ಸುಮ್ನೆ ಅವ್ರನ್ನ ಧರ್ಮಸ್ಥಳ ಸಂಘದಲ್ಲಿ ಸೇರಿಸಿ ಕೈ ಬಿಟ್ಬಿಟ್ರೆ ಮುಗೈತ್ ನೋಡಿ ಸರ್, ಅಲ್ಲೇ ಒದ್ದಾಡ್ಬೇಕು ಅವರು. ಅದೇ ಆಗೋದು. ಹೌದು ಸರ್, ಹೌದು. ಇವ್ರು ಹೆಂಗಸ್ರು ಗೊತ್ತಾಗೋದೇ ಇಲ್ಲ ಸರ್, ಗೊತ್ತಾಗಲ್ಲ, ತಗೊಂಡ್ಬಿಡ್ತಾರೆ. ಏನ್ ಈಗ ಸರ್, ಇವ್ರು ಟಾರ್ಗೆಟ್ ಹೆಂಗ್ ಗೊತ್ತಾ? ಇವ್ರದ್ದು ಹೆಣ್ಮಕ್ಳು ಅಂದ್ರೆ ಸೂಕ್ಷ್ಮ. 4 ಜನ ನಡುವೆ ಮರ್ಯಾದೆ ಪ್ರಶ್ನೆ ಅಂತ ಸುಮ್ನೆ ಬಂದ್ ಇಲ್ಲಿ, ನಿಮ್ಗೆ ಕೊಟ್ಟಿಲ್ಲೇನಪ್ಪ, ಕೊಡ್ಸಿಲ್ಲ ಸಾಲ, ಕೊಡ್ರಿ ಅಲ್ಲಿ ಮರ್ಯಾದೆ ತೆಗಿತಾರೆ, ಕೊಡ್ರಿ ಅಂತ ಇಸ್ಕೊಂಡ್ ಹೋಗ್ತಕ್ಕಂಥದ್ದು. ನಾವೇನ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರು ಬೇರೆ ದಾರಿ ಹೇಳ್ಬಿಡ್ತಾರೆ, ಸೂಸೈಡ್ ಮಾಡ್ಕೊಂತಕ್ಕಂಥದ್ದು, ಮತ್ತೆ ಕೆಟ್ಟದಾಗಿ ಮಾಡಿದಾರೆ. ವಿಡಿಯೋನೆಲ್ಲ ಇದೆ, ವಿಡಿಯೋ ಕೂಡ ಐತೆ. ಆ ವಿಡಿಯೋ ಎಲ್ಲ ಕಳಿಸಿ ಸರ್, ನಾನು ಹಾಕ್ತೀನಿ. ನಾನು ಅದು ವಿಡಿಯೋ ಹುಡುಕ್ಬೇಕು ಸರ್, ಜಾಸ್ತಿನೇ 1 ವರ್ಷ ಆಗಿದೆ. ನಾನು ರೈಟ್ ನ್ಯೂಸ್ ಅವ್ರಿಗೆ ಕಳಿಸಿದ್ದೆ ಒಂದ್ಸರಿ.
ಅದು ಇದ್ರೆ ಕಳಿಸ್ತೀನಿ ಸರ್. ಅದು ವಿಡಿಯೋ ಸರಿ ಸರ್, ಒಂದು ಕಳಿಸಿ ಸರ್. ವರ್ಷದ ವಿಡಿಯೋ ಅದು. ಸರ್ ಒಂದ್ ಸ್ವಲ್ಪ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಸರ್. ಮತ್ತೇನೋ ಕಂಪ್ಲೇಂಟ್ ಆದ್ರೆ ಕೋರ್ಟ್ಗೆ ಹೋದ್ರೆ ಬೇಕಾಗುತ್ತೆ. ಯಾವ್ದೇ ಅದು ಕಾರಣಕ್ಕೂ ಗೊತ್ತಾಗಲ್ಲ ಸರ್ ನನಗೆ, ಅಷ್ಟೊಂದು ಗೊತ್ತಾಗಲ್ಲ ಮೊಬೈಲ್. ಇರ್ಲಿ ಒಟ್ಟೆ ಸೇವ್ ಮಾಡಿ ಇಟ್ಕೊಂಡಿರಿ. ಯಾಕಂದ್ರೆ ಮನೆ ಹತ್ರ ಬಂದಿರತಕ್ಕಂತ ವಿಡಿಯೋ ಪ್ರತಿಯೊಂದು ಏನೋ ಫೋನ್ ಮಾತಾಡಿದ್ರೆ ಕಾಲ್ ರೆಕಾರ್ಡ್ ಇದ್ರೆ ಅವ್ರು ಏನ್ ಬೈತಾರೋ ಅಕಸ್ಮಾತ್ ಅದನ್ನೆಲ್ಲ ತಗೊಂಡೋಗಿ ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಡಬಹುದು. ಯಾವ್ದೇ ಕಾರಣಕ್ಕೂ ನಮ್ಮ ಮೇಲೆ ಅಪವಾದ ಹೊರ್ಸಂಗಿಲ್ಲ, ಅವಮಾನ ಮಾಡಂಗಿಲ್ಲ. ಅವ್ರ ಹತ್ರ ಏನಿದೆ ರೆಕಾರ್ಡ್ಸ್ ಪ್ರಕಾರ ಅವ್ರು ಮುಂದಕ್ಕೆ ಮೂವ್ ಆಗ್ಬೇಕು. ಕಾನೂನೆಲ್ಲ ಒಂದೇ ಅಲ್ವಾ ಸರ್? ನಮ್ಮ ಅಂಬೇಡ್ಕರ್ ಬರ್ದಿರ್ತಕ್ಕಂಥದ್ದು ಎಲ್ರಿಗೂ ಒಂದೇ ಕಾನೂನು. ಆದ್ರೆ ಇವ್ರಿಗೆ ಸ್ವಲ್ಪ ಬೇರೆ ಸಪರೇಟ್ ಬರ್ದಂಗಿದೆ ಸರ್. ಅದಕ್ಕೋಸ್ಕರ ಇಷ್ಟೊಂದು ರೌಡಿಜಮ್ ಮಾಡ್ತಾ ಇದಾರೆ ಇವರು. ಹಂಗೆ ಒಂದೇ ಕಾನೂನು, PM-ಗೂ ಒಂದೇ ಕಾನೂನು ಇರೋದು, ಅವ್ರಿಗೇನ್ ಸ್ಪೆಷಲ್ ಕಾನೂನು ಏನಿಲ್ಲ. ಆದ್ರೆ ಈ ತರ ಮಾಡ್ತಾ ಇದಾರೆ. ಈ ಜನರ ಜಾಗೃತಿಗೋಸ್ಕರ ಸರ್. ಸರಿ ಸರ್, ಓಕೆ ಸರ್. ಮತ್ತೆ ಏನಿದ್ರೆ ಫೋನ್ ಮಾಡಿ ಸರ್. ಸರಿ ಸರ್, ಸರಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.